ದೇಶದಲ್ಲೇ ಅತಿದೊಡ್ಡ ಸಂಸ್ಥೆಯಾಗಿರುವ ಶ್ರೀ ಧರ್ಮಸ್ಥಳ ಸಂಸ್ಥೆಯು ಯಾವುದೇ ಶ್ಯೂರಿಟಿ ಇಲ್ಲದೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ಆರ್ಥಿಕವಾಗಿ ಮುಂಬರಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಾಲ ನೀಡುತ್ತಿದೆ. ಇದರಿಂದ ಎಲ್ಲರಿಗೂ ಸಹಕಾರಿಯಾಗಿದೆ ಎಂದು ಸೌಮ್ಯ ಅನಿಲ್ ಚಿಕ್ಕಮಾದು ತಿಳಿಸಿದರು. ತಾಲೂಕಿನ ಹೆಗ್ಗಡಪುರ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬಿಸಿ ಟ್ರಸ್ಟ್ ಹಾಗೂ ಹೆಗ್ಗಡಪುರ ಗ್ರಾಮಸ್ಥರ ಸಹಯೋಗದಲ್ಲಿ ನಡೆದ ಸಾಮೂಹಿಕ ಗಣಪತಿ ಹೋಮ ಮತ್ತು ಬಿಲ್ವಾರ್ಚನೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಯೋಜನೆ ರೂಪಿಸುವುದಕ್ಕೂ ಮೊದಲೇ ಮಹಿಳೆಯರ ಏಳ್ಗೆಗೆ 10 ಹಲವು ಯೋಜನೆಗಳನ್ನು ರೂಪಿಸಿತ್ತು. ಉಳಿತಾಯದ ಜೊತೆಗೆ ಮಹಿಳೆಯರು ವ್ಯವಸಾಯಕ್ಕೆ ಅನುಗುಣವಾಗುವಂತೆ ಕಿರುಸಾಲ ಸೌಲಭ್ಯಗಳನ್ನು ಪಡೆದು ಕಡಿಮೆ ಬಡ್ಡಿ ದರದಲ್ಲಿ ವಾಪಸ್ಸು ಮಾಡುತ್ತಿರುವುದು ಸಹ ನನ್ನ ಗಮನಕ್ಕೆ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮುಂದುವರೆದು ಮಹಿಳೆಯರು ಸ್ವಾವಲಂಬನೆಯಾಗಬೇಕು ಎಂದರು. ತೆರಡಿಮುಂಟಿ ಗ್ರಾಮದ ರವಿರಾಮೇಶ್ವರ ದೇವಾಲಯದ ಅರ್ಚಕ ಭಾಸ್ಕರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶದಿಂದಾಗಿ ಕಾಡಿನಿಂದ ಕಾಡು ಪ್ರಾಣಿಗಳು ಹೊರಬರುತ್ತಿವೆ. ಹಿಂದೆ ಎಚ್.ಡಿ. ಕೋಟೆ ತಾಲೂಕು ಬಹುತೇಕ ಕಾಡಿನಿಂದ ಕೂಡಿತ್ತು. ದಿನಗಳು ಕಳೆದಂತೆ ಕಾಡಿನ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದಾಗಿಯೂ ಸಹ ಕಾಡು ಪ್ರಾಣಿಗಳು ನಾಡಿನತ್ತ ಧಾವಿಸುತ್ತಿದೆ ಎಂದರು. ಪಡವಲು ವಿರಕ್ತ ಮಠದ ಮಠಾಧ್ಯಕ್ಷ ಮಹಾದೇವ ಸ್ವಾಮೀಜಿ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಯೋಜನೆಗಳನ್ನು ತಲುಪಿಸುವಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಫಲವಾಗಿದೆ ಎಂದು ತಿಳಿಸಿದರು. ಮನುಷ್ಯನು ಜೀವನದಲ್ಲಿ ಸಾರ್ಥಕತೆಯನ್ನು ಗಳಿಸಿಕೊಳ್ಳಲು ಧಾರ್ಮಿಕ ಸಭೆ ಸಮಾರಂಭಗಳು ಸಹಕಾರಿಯಾಗಿವೆ. ನಿತ್ಯ ಜೀವನದಲ್ಲಿ ಸಹಬಾಳ್ಮೆಯಿಂದ ಬದುಕಿದಾಗ ಸಾರ್ಥಕತೆ ದೊರೆಯಲಿದೆ ಎಂದರು. ತಾಲೂಕು ಯೋಜನಾಧಿಕಾರಿ ವಿ. ಭಾಸ್ಕರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಣಪತಿ ಹೋಮ ಸಮಿತಿ ಅಧ್ಯಕ್ಷ ಎಚ್.ಎಸ್. ಮಂಜುನಾಯಕ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಿರಿಯ ಜಿಲ್ಲಾ ನಿರ್ದೇಶಕ ವಿ. ವಿಜಯಕುಮಾರ್, ನಾಗನಾಳ ಮೇಲ್ವಿಚಾರಕಿ ಎಚ್.ಎಲ್. ಭಾರತಿ ಹಾಗೂ ಹೆಗ್ಗಡಪುರ ಗ್ರಾಮದ ಗ್ರಾಮಸ್ಥರು, ಮುಖಂಡರು, ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಶಾಸಕರಾಗಿ ಮಾಡಲಿಕ್ಕೆ ಈ ಒಂದು ಗ್ರಾಮವನ್ನು ಕೂಡ ಸಾಕಷ್ಟು ಸಹಕಾರವನ್ನು ನೀಡಿದ್ದೀರಾ. ಅದಕ್ಕೆ ನಾನು ಶಾಸಕರ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನ ಶಾಸಕರು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನಕ್ಕೆ ಹೋಗಿದ್ರು. ಹಾಗಾಗಿ ಇವತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಮತ್ತು ಅವರ ತಾಯಿ ನಮ್ಮ ಅತ್ತೆಯವರ ಜೊತೆಯಲ್ಲಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ನಮ್ಮೆಲ್ಲರೊಟ್ಟಿಗೆ ಇವತ್ತು ತಾವು ಕೂಡ ಬಿಡುವು ಮಾಡಿಕೊಂಡು ಮನೆಯಲ್ಲಿ ಇವತ್ತು ಯಾವುದೇ ರೀತಿ ಅಡುಗೆ ಮನೆಯಲ್ಲಿ ಬ್ಯುಸಿ ಆಗದೆ ಇವತ್ತು ನಮ್ಮೆಲ್ಲರೊಟ್ಟಿಗೆ ನೀವು ಮಕ್ಕಳ ಪಾಲನೆ ಮತ್ತು ಮನೆ ಯಜಮಾನರ ಪಾಲನೆ ಮಾಡದೆ ಇವತ್ತು ನಮ್ಮೊಟ್ಟಿಗೆ ಸಮಯನ ಕೊಟ್ಟಿದ್ದೀರಾ. ತಾವೆಲ್ಲ ಮಹಿಳೆಯರು ಇಲ್ಲಿ ಬಂದಿರ್ತಕ್ಕಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಧರ್ಮಸ್ಥಳ ಸಂಸ್ಥೆ ಬಹಳ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಅನುಕೂಲವಾಗಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಎಲ್ಲ ಮಹಿಳೆಯರು ಒಂದು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿಕೊಂಡು ತಮ್ಮ ಬದುಕನ್ನ ಸ್ವಾವಲಂಬಿತರಾಗಿ ತಮ್ಮ ಸ್ವಂತ ಬದುಕನ್ನ ಒಂದು ಆರ್ಥಿಕ ಮಟ್ಟದಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಕುಟುಂಬಗಳಿಗೆ ಈ ಒಂದು ಧರ್ಮಸ್ಥಳ ಸಂಸ್ಥೆ ಬಹಳಷ್ಟು ಸಹಕಾರವನ್ನ ನೀಡ್ತಾ ಇರ್ತಕ್ಕಂಥದ್ದು. ಇದು ದೇಶದಲ್ಲೇ ಅತಿ ದೊಡ್ಡ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಸಂಸ್ಥೆಯಲ್ಲಿ ಒಂದಾಗಿರ್ತಕ್ಕಂಥ ಧರ್ಮಸ್ಥಳ ಸಂಸ್ಥೆ ಇವತ್ತು ಹಲವಾರು ನಮ್ಮ ಮಹಿಳೆಯರಿಗೆ ಸಾಲ ಸೌಲಭ್ಯಗಳಾಗಿರ್ಬೋದು, ವಿಶೇಷ ತರಬೇತಿಗಳಾಗಿರ್ಬೋದು, ಮನೆ ಕಟ್ಟಲಿಕ್ಕೆ ಸಹಾಯ ಆಗಿರ್ಬೋದು. ನಮ್ಮ ಸಹೋದರೊಬ್ರು ಅವಾಗಲೇ ಹೇಳಿದ್ರು, ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಸಾಕಷ್ಟು ರೀತಿಯಲ್ಲಿ ಒಂದು ನಮ್ಮ ಸಾಮಾಜಿಕವಾಗಿ ಅಂದ್ರೆ ತಪ್ಪಾಗಲ್ಲ, ಎಲ್ಲ ಸಾರ್ವಜನಿಕರಿಗೆ ಒಂದು ಸಾಮಾಜಿಕವಾಗಿ ಅವರು ಬೆಳಿಲಿಕ್ಕೆ ಆರ್ಥಿಕವಾಗಿ ಇದ್ದಿರ್ತಕ್ಕಂಥ ಕುಟುಂಬಗಳಿಗೆ ಸಾಕಷ್ಟು ನೆರವಾಗಿರ್ತಕ್ಕಂಥ ನಮ್ಮ ಧರ್ಮಸ್ಥಳ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿ ವ್ಯಾಪಕವಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಇನ್ನೂ ಹೆಚ್ಚಿನ ರೀತಿ ನಮ್ಮ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನ ಕೊಡೋ ನಿಟ್ಟಿನಲ್ಲಿ ಅದು ಹೆಚ್ಚಿನ ರೀತಿ ಬೆಳೀಲಿ ಅಂತ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯ್ ಕುಮಾರ್ ನಾಗ್ಲಾರ್ ಅವರಿಗೆ ನಾನು ಈ ಸಮಯದಲ್ಲಿ ಮನವಿ ಮಾಡ್ತೀನಿ. ನಮ್ಮ ಮಹಿಳೆಯರು ಏನಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ನಮ್ಮ ಪಕ್ಷವೂ ಕೂಡ ನಮ್ಮ ಮಹಿಳೆಯರ ಪರವಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಉಚಿತ ಬಸ್ ಪ್ರಯಾಣ ಮಾಡ್ಲಿಕ್ಕೆ ಉಚಿತವಾಗಿ ಬಸ್ಸನ್ನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವು ತಮ್ಮೆಲ್ಲರೂ ಕೊಟ್ಟಿದೆ. ಈಗ ಯಾರು ಕೂಡ ಡಿಪೆಂಡ್ ಆಗಲ್ಲ ಫ್ಯಾಮಿಲಿ ಯಜಮಾನರ ಜೊತೆ ಹೋಗೋದಿಕ್ಕೆ. ನಮಗ್ ಬೇಕು ಅಂದ್ರೆ ಮನ್ಸಿಗೆ ಬೇಜಾರಾಯ್ತು ಅಂದ್ರೆ ತಮ್ಮ ಸ್ನೇಹಿತರೊಟ್ಟು ಕೂಡಿ ತಾವೆಲ್ಲರೂ ಕೂಡ ಒಂದು ಟ್ರಿಪ್ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವು ಕೂಡ ತಮ್ಗೆ ಅನುಕೂಲವಾಗುವಂತೆ ಉಚಿತವಾಗಿ ಬಸ್ಸನ್ನ ಒಂದು ಪ್ರಯಾಣವನ್ನ ಕೊಟ್ಟಿದೆ. ಗೃಹಲಕ್ಷ್ಮಿಯನ್ನು ಆರ್ಥಿಕವಾಗಿ ತಾವು ಸದ್ಬಳಕೆಯನ್ನ ಮಾಡ್ಕೊಡ್ಬೇಕು ತಾವೆಲ್ಲರೂ. ಯಾವುದೇ ರೀತಿಯ ಒಂದು ನಮ್ಮ ಹೆಣ್ಮಕ್ಳು ಹೇಗೆ ಅಂದ್ರೆ ಯಾವುದೇ ಒಂದನ್ನ ಕ್ವಶನ್ ಮಾಡ್ಬೇಕು, ನಾವು ಪ್ರಶ್ನೆ ಮಾಡ್ಬೇಕು, ನಮ್ಮ ಹಕ್ಕನ್ನ ಕೇಳಬೇಕು ಅಂದ್ರೆ ಮುಖ್ಯವಾಗಿ ನಮ್ಗೆ ಶಿಕ್ಷಣದ ಅವಶ್ಯಕತೆ ತುಂಬಾನೇ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಕೊಡಿಸಿ
ಸಾಮಾಜಿಕ ನ್ಯಾಯವನ್ನ ನಾವು ಹಕ್ಕಾಗಿ ನಾವು ಪ್ರಶ್ನಿಸ್ಬೇಕು ಅಂದ್ರೆ ಇವತ್ತು ನಮ್ಗೆ ಜ್ಞಾನ ಇರಬೇಕು. ಆ ಜ್ಞಾನವನ್ನ ನಾವು ಕೊಡ್ಬೇಕು ಅಂದ್ರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡ್ಬೇಕು. ವಿದ್ಯಾಭ್ಯಾಸದ ಜೊತೆಗೆ ಗುರು ಹಿರಿಯರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಒಂದು 4-5 ಮನೆಗಳು ಇದಾವೆ ಅಂತಂದ್ರೂ ಕೂಡ ಅಂತಹ ಗ್ರಾಮಗಳಲ್ಲಿಯೂ ಕೂಡ ಒಂದು ಸಂಘವನ್ನ ಸ್ಥಾಪನೆ ಮಾಡಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ನೀಡ್ತಾ ಬಂದಿರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಅಂತ ಒಂದು ಮಹತ್ ಕಾರ್ಯವನ್ನ ಮಾಡ್ತಾ ಇರುವಂತ ಒಂದು ವೀರೇಂದ್ರ ಹೆಗ್ಗಡೆಯವರ ಒಂದು ದೂರದೃಷ್ಟಿತ್ವದ ಫಲವಾಗಿ ನಾವು ನೀವೆಲ್ಲ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಗಣಪತಿ ಹೋಮ, ಬಿಲ್ವಾರ್ಚನೆ, ವಿವಿಧ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬಂದು ನಿಮಗೆಲ್ಲರಿಗೂ ಕೂಡ ಒಂದಿಷ್ಟು ಜ್ಞಾನದ ದಾಸೋಹವನ್ನು ನೀಡುವಂತಹ ಒಂದು ಸಮಯ ಇದು. ಏಕೆಂದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಅಂತಂದ್ರೆ ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅಂತಹ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂತಹ ಒಂದು ಸುವರ್ಣಾವಕಾಶ ವೇದಿಕೆ ಇದಾಗಿರುವಂತಹದ್ದು. ಅಂದ್ರೆ ನಮ್ಮ ಅಂತರಂಗದಲ್ಲಿರುವಂತಹ ಅರಿಷಟ್ ವರ್ಗಗಳು ಅಂದ್ರೆ ಮದ, ಮಾತ್ಸರ್ಯ, ಲೋಭ, ತಾಯಿಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ನೋಡಿ, ಇಷ್ಟೆಲ್ಲ ಹೆಣ್ಣುಗಳ ಸ್ಥಾನ ಎಲ್ಲಿದೆ ಅನ್ನೋದನ್ನ ಈ ಧಾರ್ಮಿಕ ಸಭೆಯಲ್ಲಿ ನೀವು ಯೋಚನೆ ಮಾಡಿ. ಎಲ್ಲ ಹೆಣ್ಣು, ಇಂಥ ಹೆಣ್ಣುಗಳನ್ನೆಲ್ಲ ನಾವು ನಮಸ್ಕರಿಸಿ ಪೂಜ್ಯ ಭಾವನೆಯಿಂದ ನೋಡುತ್ತಿರುವುದೇ ಇಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಸಂಭ್ರಮದಿಂದ ಧರ್ಮಸ್ಥಳ ಸಂಘ ಚೆನ್ನಾಗಿ ನಡೀತಾ ಇದೆ. ಆಗ ಇಲ್ಲಿ ಕುಳಿತಿರೋ ಪುರುಷರಿಗೆ ಕೋಪ ಬರ್ತಾ ಇದೆ. ಏನ್ ಈ ಭಾಸ್ಕರ್ ಧಾರ್ಮಿಕವಾಗಿ ಮಾತಾಡಿ ಅಂದ್ರೆ ಬರೀ ಹೆಣ್ಣನ್ನೇ ಹೊಗಳಿ 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 ಹೊನ್ನ ಶೂಲಕ್ಕೇರಿಸ್ತಾ ಇದ್ದಾರಲ್ಲ, ಏನಪ್ಪ ಇದು ಅಂತ ಕೆಲವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಆಲೋಚನೆ ಬರ್ತಾ ಇದೆ. ಜೊತೆಗೆ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಸಹ ಇಂದಿರಾ ಗಾಂಧಿಯವರು ಹೆಣ್ಣು. ನೋಡಿ, ಹೆಣ್ಣಿಗೆ ಎಷ್ಟು ಮೂಲ್ಯವಾದ ಒಂದು ಅಮೂಲ್ಯ ಸ್ಥಾನ ಇದೆ. ಇಷ್ಟೆಲ್ಲ ಇದ್ದಾಗ ಈ ಒಂದು ಹೇಳಿದಂತ ಕಾಡು ಧಾನ್ಯ ಮತ್ತೆ 33 ಕೋಟಿ ದೇವರುಗಳು ಇರುವಂತ ಕಾಮಧೇನು, ಆ ಹಸುವಿನ ಹಾಲು, ಅದರಿಂದ ತಾಲೂಕಿನ ಒಂದು ತಾಲೂಕಲ್ಲೇ 19 ಕೋಟಿ ರೂಪಾಯಿ 63 ಲಕ್ಷ ಆಗಿದೆ. ಕೇವಲ ವಾರಕ್ಕೆ 10 ರಿಂದ 20 ರೂಪಾಯಿ ಮಾಡಿದಂತ ಉಳಿತಾಯ ಎಷ್ಟು ದೊಡ್ಡ ಮೊತ್ತ ಇವತ್ತಾಗಿದೆ. ಸಂಸ್ಥೆಯ ಶಿಫಾರಸಿನಂತೆ ಬ್ಯಾಂಕಿನಿಂದ ಇದುವರೆಗೆ ಸುಮಾರು 10-12 ವರ್ಷಗಳಲ್ಲಿ 900 ಕೋಟಿ ರೂಪಾಯಿ ಮಿಕ್ಕಿ ಸಾಲ ಸೌಲಭ್ಯವನ್ನ ಬ್ಯಾಂಕಿನವರು ಸದಸ್ಯರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಮನೋರಚನೆ ಇರಬಹುದು, ಶಿಕ್ಷಣ, ನೀರಾವರಿ, ಮದುವೆ, ಸ್ವಉದ್ಯೋಗ, ವ್ಯಾಪಾರ, ಕೃಷಿ ಅಭಿವೃದ್ಧಿ ಇನ್ನಿತರ ಅನೇಕ ಉದ್ದೇಶಗಳಿಗೆ ನಮ್ಮ ಸದಸ್ಯರು ಸಾಲ ಸೌಲಭ್ಯವನ್ನ ಪಡೆದುಕೊಂಡು ಇವತ್ತು ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಇದ್ದಾರೆ. ಇವತ್ತು 900 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ರು ಸಂಘದ ಸಾಲ ಬಾಕಿ ಇರುವುದು ಬ್ಯಾಂಕಿನಲ್ಲಿ ಕೇವಲ 132 ಕೋಟಿ ರೂಪಾಯಿ ಮಾತ್ರ. ಬ್ಯಾಂಕ್ ಸಾಲ ನೀಡುತ್ತದೆ, ಆದರೆ ಮರುಪಾವತಿ ಜವಾಬ್ದಾರಿ ನಮ್ಮ ಸಂಸ್ಥೆದಾಗಿರುತ್ತೆ. ಇದಕ್ಕಾಗಿ ಒಟ್ಟು ಬ್ಯಾಂಕಿನ 60 ಸೇವಾ ಕೇಂದ್ರಗಳನ್ನು ನಾವು ಬೇರೆ ಬೇರೆ ಗ್ರಾಮಗಳಲ್ಲಿ ತೆರೆದಿದ್ದೇವೆ. ಅವರ ಎಲ್ಲ ಉಳಿತಾಯ ಮತ್ತು ಸಾಲ ಮರುಪಾವತಿಗಳನ್ನು ಇದೇ ಬ್ಯಾಂಕಿನ ಸೇವಾ ಕೇಂದ್ರಕ್ಕೆ ನಮ್ಮ ಸಂಘದ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿ ತಂದು ಕಟ್ತಾ ಇದ್ದಾರೆ. ಇದುವರೆಗೆ ಕೊಟ್ಟಿರುವಂತಹ ಸಾಲ 100ಕ್ಕೆ 99% ಮರುಪಾವತಿ ಆಗ್ತಾ ಇದೆ. 1% ಜನ ಸ್ವಲ್ಪ ಕೆಲವೊಂದು ಸಮಸ್ಯೆಗಳಿಂದ ಮರುಪಾವತಿ ಬಾಕಿ ಮಾಡಿದ್ದಾರೆ. ಆದರೆ ಇವತ್ತು ಸಂಘದ ವ್ಯವಹಾರ ಮಾಡಿರುವುದರಿಂದ ಸಂಘದಲ್ಲಿ ಬಂದಿರುವಂತಹ ಲಾಭಾಂಶವನ್ನು ಸಂಘಕ್ಕೆ ಬಿಟ್ಟುಕೊಡುವಂತಹ ವ್ಯವಸ್ಥೆಯನ್ನ ಪೂಜ್ಯರು ಮಾಡಿದ್ದಾರೆ. 2020 ರಿಂದ 2012ರಿಂದ 2020ರವರೆಗೆ ಒಟ್ಟು 4.5 ಕೋಟಿ ರೂಪಾಯಿ ಲಾಭಾಂಶವನ್ನು ಸಂಘದವರು ಪಡ್ಕೊಂಡಿದ್ದಾರೆ. ಇವತ್ತು 2020ರಿಂದ 2025ರವರೆಗೆ 4 ವರ್ಷದಲ್ಲಿ ಮತ್ತೆ 3.5 ಕೋಟಿ ರೂಪಾಯಿ ಲಾಭಾಂಶವನ್ನ ನಮ್ಮ ಸಂಘದ ಸದಸ್ಯರು ಪಡ್ಕೊಂಡಿದ್ದಾರೆ. ಈ ಸಂಘದ ಲೆಕ್ಕಪತ್ರಗಳ ನಿರ್ವಹಣೆ ಮಾಡೋದಕ್ಕೆ ಅವರ
ಆಡಿಟ್ ಅನ್ನು ಪ್ರತಿ ವರ್ಷ ನಮ್ಮ ಸಂಸ್ಥೆಯ ವತಿಯಿಂದನೇ ಮಾಡ್ತಾ ಇದ್ದೇವೆ. ಒಟ್ಟು ಈ ಆಡಿಟ್ ಮೂಲಕ ನಮ್ಮಲ್ಲಿ ಕೇವಲ 88 ಸಂಘ ಮಾತ್ರ ಸಿಡಿ ಗ್ರೇಡ್ ಇದ್ದು ಉಳಿದ ಅಷ್ಟು 2300ಕ್ಕೂ ಮೇಲ್ಪಟ್ಟ ಸಂಘಗಳು ಎಲ್ಲ ಎ ಗ್ರೇಡ್ ಪಡ್ಕೊಂಡಿದೆ.